ಮೇಲೆ ಬೆಂಗಳೂರವರೆಲ್ಲ ಊರಿಗೆ ಹೋಗ್ತಾರೆ, ಚೆನ್ನಾಗಿರ್ತಾರೆ, ಒಳ್ಳೇದಾಗುತ್ತೆ. ಹಾಗಾಗಿ ನ್ಯೂಸ್ ಕಲಿಯೋದು ತುಂಬ ಇದೆ ಈ ಚಿತ್ರದಲ್ಲಿ, ತುಂಬ ಇಷ್ಟ ಆಯಿತು. ಊರನ್ನ ಬಿಟ್ಟು ಹೋಗಿ ಅಲ್ಲಿಂದ ಬಂದು ಯಾವುದೋ ಕೆಲಸ, ಹೋಟ್ಲ್ ಕೆಲಸ, ಸಪ್ಲೈಯರ್ ಆಗಿ ಸಪ್ಲೈಯರ್ ಎಷ್ಟೋ ಕಷ್ಟಪಡ್ತಾ ಇದೆ. ಅದೇ ಸ್ವಂತ ಊರಲ್ಲಿ ಚಿನ್ನನೂ ಒಂದು ಚಿತ್ತ ತೋರಿಸ್ಕೊಂಡಿದ್ದಾರೆ. ಜೈ ಜೈ ಕನ್ನಡ, ಕನ್ನಡದಲ್ಲಿ ಇಂಥ ಫಿಲಮ್ ಬರಬೇಕು. ಒಗ್ಗಟ್ಟಾದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಒಬ್ಬ ಕಳ್ಳನು ಕೂಡ ಒಳ್ಳೆಯಲ್ಲತಾನೆ ಅನ್ನೋಕ್ಕೆ ಸಿನಿಮಾ ಭಾಳ ಚೆನ್ನಾಗಿ ತೆಗಿದ್ದಾರೆ ಭಟ್ರು. ಯಾಕೆಂದರೆ ರೈತರ ಮಕ್ಕಳೆಲ್ಲ ಹೊರಗಡೆ ಹೋಗ್ಬಿಟ್ಟು ಊರನ್ನೆಲ್ಲ ಹಾಳ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಊರ ಕಡೆ ಒಳ್ಳೆಯದಾಗಿದೆ, ಒಳ್ಳೆ ರೀತಿ ಬದುಕಲಿಕ್ಕೆ ಇದೇ ಕಾರಣ. ಈ ಸಿನಿಮಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಭಟ್ರು, ನಿಜವಾಗ್ಲೂ ಹೇಳ್ಬೇಕಾದ್ರೆ. ಆದರೆ ಕೂತು ಜನ ನೋಡೋ ಅಂಥ ಸಿನಿಮಾ ಯಾರೂ ಎದ್ದು ಹೊರಗಡೆ ಹೋಗಲ್ಲ, ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಫಿಲಮ್. ಒಳ್ಳೆ ಮೆಸೇಜ್ ಫಿಲಮ್ ಮಾತ್ರ ಒಳ್ಳೆ ಮೆಸೇಜ್. ಭಾಳ ವರ್ಷಗಳಾಯಿತು ನೋಡಿ. ಮೂವಿ ಫಸ್ಟ್ ಕ್ಲಾಸ್ ಆಗಿದೆ. ಮೂವಿ ಮಾತ್ರ ಫೈನ್ ಇದೆ, ಚೆನ್ನಾಗಿ 100 ಡೇಸ್ ಓಡುತ್ತೆ, ಎಲ್ಲ ಅನುಕೂಲ ಆಗುತ್ತೆ. ನೀರಾವರಿ ಮಿನಿಸ್ಟ್ರು ಎಲ್ಲ ರೈತರಿಗೂ, ಎಲ್ಲ ಹಳ್ಳಿಗಳಿಗೂ ನೀರಿನ ವ್ಯವಸ್ಥೆ ಕಲ್ಪಿಸಿ ಎಲ್ಲ ರೈತರು ಬೆಳೆ ಬೆಳೆದು ಅನುಕೂಲ ಆಗಬೇಕು. ಬೆಳೆ ಬೆಳೆದು ಅನುಕೂಲ ಆಗಿ ಆಹಾರ ಉತ್ಪಾದನೆ ಆಗಿ ಎಲ್ಲರಿಗೂ ಆಹಾರ ವ್ಯವಸ್ಥೆ ಕಂಪ್ಲೀಟ್ ಆಗುತ್ತೆ. ರೈತರಿಗೆ ಮಿನಿಸ್ಟ್ರು ನೀರಾವರಿ ವ್ಯವಸ್ಥೆ ನೀರಾವರಿ ವ್ಯವಸ್ಥೆ ಮಾಡಲೇಬೇಕು. ಎಲ್ಲ ರೈತರು, ಎಲ್ಲ ಹಳ್ಳಿಗಳಿಗೂ, ಎಲ್ಲ ಜಿಲ್ಲೆಗಳಿಗೂ ನೀರಾವರಿ ವ್ಯವಸ್ಥೆ ಆಗಲೇಬೇಕು. ಆಗ ಅನುಕೂಲ ಆಗುತ್ತೆ. 100 ಡೇಸ್ ಓಡುತ್ತೆ.